ಅತ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬದ್ಧ ವೈರಿಗಳು. ಇತ್ತ ಬಮೂಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿದೆ. ದೊಡ್ಡಬಳ್ಳಾಪುರದ ಬಮೂಲ್ ನಿರ್ದೇಶಕ ಚುನಾವಣೆಯಲ್ಲಿ ಮೈತ್ರಿಯಾಗಿದೆ. ದೊಡ್ಡಬಳ್ಳಾಪುರದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಹುಸ್ಕೂರು ಆನಂದ್ಗೆ ಕಾಂಗ್ರೆಸ್ ಬೆಂಬಲ ನೀಡಿದೆ. ದೊಡ್ಡಬಳ್ಳಾಪುರದ ಮಾಜಿ ಶಾಸಕ ವೆಂಕಟರಾಮಯ್ಯ ಬಾಹ್ಯ ಬೆಂಬಲ ಘೋಷಣೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಶಾಸಕ ಬೆಂಬಲಿಸಿದರು. ಇನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಿಎಸ್ ಆನಂದ್ ಸ್ಪರ್ಧೆಯಾಗಿದ್ದಾರೆ. ಇನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಸೋಲಿಸಲು ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿ ಚುನಾವಣೆ ಗೆದ್ದು ಬಿಸಿ ಆನಂದ್ ಆಗಿದ್ರು. ಇನ್ನು ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬಮೂಲ್ ಚುನಾವಣೆ ನಡೀತಾ ಇದೆ. ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್ ಹತ್ರ ಮಾತಾಡಿ, ನಮ್ಮ ಲೋಕಸಭಾ ಸದಸ್ಯರಾಗಿದ್ದ ಸುರೇಶ್ ಅವರ ಹತ್ರ ಮಾತಾಡಿ ಈ ತೀರ್ಮಾನವನ್ನು ತಗೊಂಡು ಅಂದವರು ಸಹ ಬಂದು ಅದೊಂದು ಸಭೆಗೆ ಬಂದಿದ್ದಾರೆ. ಅವರು ಬಂದು ಆ ಸಭೆಯಲ್ಲಿ ಮಾತಾಡಿ ಕೆಲವು ಮುಂದಿನ ಆಗುವವುಗಳಲ್ಲಿ ಒಂದು ಕೊಡೋದು ತಗೊಳ್ಳೋದು ಇಟ್ಕೊಂಡು ಮಾಡ್ಕೊಂಡೋಗಿ ಒಳ್ಳೇದಾಗಿದೆ ಅಂತ ಹೇಳಿ ಅವರು ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಸಭೆಯನ್ನು ಸಹ ಕರೆದಿದ್ದಾರೆ. ಆ ಸಭೆಗೆ ನಾನು ಹೋದಾಗ ಒಳ್ಳೇದಾಗಲಿ ತೀರ್ಮಾನ ತಗೊಂಡಿದ್ದೀನಿ, ನೀವು ಗೆಲ್ಸ್ಕೊಂಡ್ಬಂದಿದ್ದು ಅಂತ ಹೇಳಿ ಅವರು ಸಹ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ಗೊಂದಲ ಇಲ್ಲ ಇಲ್ಲಿ. ಯಾಕೆ ಕಳೆದ ಇದರಲ್ಲಿ ನಾವು ಮಾಡ್ಕೊಂಡಾಗ ಸಹ ಅವತ್ತು ನಾವು ಬೇರೆಯವ್ರನ್ನ ಆರೋಪಿಸಿಕೊಂಡು ನಮ್ಮ ಅಭ್ಯರ್ಥಿ ನಾವು ಗೆಲ್ಸ್ಕೊಂಡಿದ್ದು. ಗೆಲ್ಲಿಸಿದಾಗ ಯಾವ ರೀತಿ ಏನೇನು ಮಾಡೋದು ತದನಂತರ ಬಂದ ಚುನಾವಣೆಗಳಲ್ಲಿ ನಿಮಗೂ ಗೊತ್ತಿದೆ. ಅದಕ್ಕಾದಾಗ ಅದಕ್ಕೆ ಇರೋ ಒಂದು ಪರ್ಯಾಯವಾಗಿ ನಾವು ಆ ಹಂತದಲ್ಲಿ ಮಾಡೋಂಥವ್ರಿಗೆ ಇದನ್ನು ಪಾಠ ಕಲಿಸಲೇಬೇಕಾಗ್ತದೆ. ನಿಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಅದ್ರೇನಾಗಿದೆ ಅಂದ್ರೆ, ನಾವು ಜೆಡಿಎಸ್ನವ್ರನ್ನ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಸರ್ ಕಾಂಗ್ರೆಸ್ನವ್ರು ಬೆಂಬಲ ಕೊಡ್ತಾರ ಅಂದ್ರೆ ಅವ್ರು ಓಪನ್ ಆಗಿ ಖಚಿತವಾಗಿ ಹೇಳಲೇ ಇಲ್ಲ. ಕೇಳ್ರಿ, ನಮ್ಮ ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಇಲ್ಲ, ಅವ್ರಿಗೆ ಇನ್ನೊಂದೇನು ಗೊಂದಲ ಅಂದ್ರೆ, ಇಡೀ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ, ನಾವು ಇಲ್ಲಿ ಇದ್ ಮಾಡ್ಕೊಂಡ್ರೆ ಹೈಕಮಾಂಡ್ಗೆ ಯಾವ ತರ ಉತ್ತರ ಕೊಡೋ ಅನ್ನೋ ಗೊಂದಲದಲ್ಲೇ ಮಾತಾಡಿದ್ರು ಅವರು. ಅದಕ್ಕೆ ಅವರು ವರಿಷ್ಠರಾದಂತ ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹ ಅಭ್ಯರ್ಥಿಗಳಾದಂತವ್ರು ಹೋಗಿ ಕೇಳಿಕೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಬಾಹ್ಯ ಬೆಂಬಲ ಕೊಟ್ಟಿದ್ದೀವಿ. ಈಗ ಮೊನ್ನೆ ಅದೇ ಅವರು ಇದರಲ್ಲೇನೋ ಒಂದ್ ಕಡೆ ಈ ನಗರಸಭೆದು ಒಂದು ಇದಾಗಿದೆ ನೋಡಿ, ಬಿಜೆಪಿನವರು ಕಾಂಗ್ರೆಸ್ನವರು ಒಂದಾಗಿದ್ದಾರೆ. ಅಂತ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ನಿರ್ಣಯಗಳು ಮಾಡಬೇಕಾಗ್ತದೆ. ಅದರ ಪ್ರಕಾರ ನಾವು ಮಾಡಿದ್ದೀವಿ. ರಾಜ್ಯಕ್ಕೆ ಮಾತ್ರ ಸೀಮಿತ, ಅದು ಸ್ಥಳೀಯ ಮಟ್ಟದಲ್ಲಿ ಏನ್ ಬೇಕು ಸ್ಥಳೀಯ ಮಟ್ಟದಲ್ಲಿ ಅವ್ರು ಒಪ್ಪಿಗೆ ಪಡೆದೇ ಮಾಡಿದ್ದೀವಿ. ಇಲ್ಲಿ ಇದು ಇನ್ನೊಂದೇನು ಅಂದ್ರೆ, ನಿಮಗೆ ಇದು ಪಕ್ಷದ ಚಿಹ್ನೆ ಮೇಲೆ ನಡೆಯತಕ್ಕಂಥ ಚುನಾವಣೆ ಅಲ್ಲ, ಇದು ಯಾವುದೇ ಪಕ್ಷದ ಚುನಾವಣೆನೂ ಅಲ್ಲ, ಇದು ಸಹಕಾರಿ ಚುನಾವಣೆ, ಸಹಕಾರಿ ಕ್ಷೇತ್ರದ್ದು. ಆದ್ರಿಂದ ನಾವು ಬಾಹ್ಯ ಬೆಂಬಲ ಕೊಟ್ಟಿದ್ದೀವಿ. ನಿಮ್ಮ ಈ ಒಪ್ಪಂದದಿಂದ ನಿಮ್ಮ ಪಕ್ಷಕ್ಕೆ ಕ್ಷೇತ್ರದಲ್ಲಿ ವರ್ಚಸ್ಸು ಕಡಿಮೆ ಆಗಲ್ಲ ಸರ್? ಈ ಒಪ್ಪಂದದಿಂದ ಕಾರ್ಯಕರ್ತರಲ್ಲಿ ಏನಾದರೂ ಇಲ್ಲ, ನಾವೆಲ್ಲ ಪ್ರತಿಯೊಂದು ನಮ್ಮ ಬೆಂಬಲಿತ ಎಷ್ಟು ಸೊಸೈಟಿಗಳಿದ್ದಾವೆ ಅಲ್ಲಿನ ಪ್ರೈಮರಿ ಸೊಸೈಟಿಗಳು, ಎಂಪಿಸಿಎಸ್ಗಳು, ಅವ್ರ ಪ್ರತಿಯೊಬ್ಬರ ಹತ್ರ ಸಂಪರ್ಕ ಮಾಡಿದ್ದೀವಿ. ನಮಗಿರೋ ಶಕ್ತಿ ನಮಗೆ ಗೊತ್ತಿದೆ, ನಮ್ದೇನು ಶಕ್ತಿ ಕುಂದಿಲ್ಲ. ನಮ್ದು ಒಂದೇ ಉದ್ದೇಶ, ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದವ್ರನ್ನ ನಮ್ಮ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ನಮಗೂ ಅಂದ್ರೆ ನಮ್ಮ ಶಾಸಕರಿಗೆ, ನಿಕಟಪೂರ್ವ ಶಾಸಕರಿಗೆ ಮತ್ತೆ ನಮ್ಮ ಮುಖಂಡಗಳಿಗೆ ದ್ರೋಹ ಬಗೆದು ಹೋಗಿರುವವರೆಗೆ ಬುದ್ಧಿ ಕಲಿಸಬೇಕು ಅನ್ನೋದು ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಇದೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ತಾಲೂಕಿನ ಎಲ್ಲ ಹಿರಿಯ ಇದು ಸ್ಥಳೀಯ ಸಂಸ್ಥೆ, ಯಾರ ಜೊತೆ ಬೇಕಾದ್ರೂ ನೀವು ಹೊಂದಾಣಿಕೆ ಮಾಡ್ಕೊಬಹುದು. ಇದ್ರಲ್ಲಿ ಸಿಂಬಲ್ ಇಲ್ಲ ಅಂತ ಅವ್ರ ಸೂಚನೆ ಮೇರೆಗೆ ನಾನು ಮಾಡಿರೋದು. ಮತ್ತೆ ಇವಾಗ ಹಾಲು ಒಕ್ಕೂಟ ಇದರಲ್ಲೇನೆ ಕಾಂಗ್ರೆಸ್ ಬಿಜೆಪಿ ಒಂದ್ ಕಡೆ ಆಗಿದೆ, ಜೆಡಿಎಸ್ ಕಾಂಗ್ರೆಸ್ ಒಂದ್ ಕಡೆ ಆಗಿದೆ. ಎಲ್ಲ ಇವಾಗ ಕ್ಷೇತ್ರಗಳು ನೋಡ್ರಿ, ಎಲ್ಲ ಯಾವುದು ಒಂದೇ ನಿಕಟವಾಗಿ ಎನ್ಡಿಎ ಅಂತ ಇಲ್ಲ. ಇದಕ್ಕೆ ಎನ್ಡಿಎ ಏನು ಅಪ್ಲೈ ಆಗೋದಿಲ್ಲ. ಅವ್ರು ಸುಮ್ಮನೆ ಹೇಳೋದಂಬೋದು. ಇಲ್ಲಿ ನಮ್ಮ ಸ್ಥಳೀಯವಾಗಿ ನಾವು ಯಾವ ರೀತಿ ಬೇಕೋ ಆ ರೀತಿ ಎಲೆಕ್ಷನ್ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೆ ನಾವಿಬ್ರು ಸೇರಿ ಇದು ಕೊಲಾಬರೇಷನ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಪಕ್ಷ ಮೇಲಾಗಿ ಅಧಿಕಾರದಲ್ಲಿದೆ, ಆಡಳಿತ ನಡೆಸ್ತಾರೆ ಅಂತ ಒಂದು ಪಕ್ಷ
ಇವತ್ತು ಅಭ್ಯರ್ಥಿ ಆಗದೆ ಬೇರೆ ಒಂದು ಪಾರ್ಟಿಯ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಕಾರ್ಯಕರ್ತರಲ್ಲಿ ತಪ್ಪು ಸಂದೇಶ ಕೊಟ್ಟಂಗೆ ಆಗಲ್ವಾ? ಈಗ ಹಿಂದೆ ಪಕ್ಷಾತೀತವಾಗಿ ರಾಜ್ಯಸಭೆಗೆ ಕಾಂಗ್ರೆಸ್ ಇಂದ ಮಾಡಿ ನಮ್ಮ ದೇವೇಗೌಡರನ್ನು ಕಳಿಸ್ಕೊಡ್ಲಿಲ್ವ? ಈಗ ಇದಾರಲ್ಲ, ಕಳಿಸ್ಕೊಡ್ಲಿಲ್ವ? ಅದು ದೊಡ್ಡವರು ಹೈಕಮಾಂಡ್ ಅವತ್ತಿನ ಸಂದರ್ಭಕ್ಕನುಗುಣವಾಗಿ ಅವ್ನು ಮಾಡ್ಕೊಂಡು ಹೋಗ್ತದೆ. ಎಲ್ಲಾ ಪಕ್ಷಗಳಲ್ಲೂ ಇದೆ. ಅದನ್ನ ಎಲ್ಲಾ ಪಕ್ಷಗಳು ಮುಂದುವರಿಸಿಕೊಂಡಾಗ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವು ಹೇಳಿದ್ರಲ್ಲ, ಕಾರ್ಯಕರ್ತರೆಲ್ಲ ಆತ್ಮಹತ್ಯೆ ಕುಂತದೆ ಅಂತ. ಆತ್ಮಹತ್ಯೆ ಕುಂದಲ್ಲ, ಇನ್ನೂ ಹೆಚ್ಚಾಗ್ತದೆ. ಯಾಕೆಂದ್ರೆ ಅವನು ಮಾಡಿರೋದು, ನಾನು ಅವಾಗಲೇ ಹೇಳಿದೆ, ಇನ್ನೊಬ್ಬ ಸ್ನೇಹಿತರಿಗೆ ಹೇಳಿದೆ, ನಮ್ದು 1 ಪಾಯಿಂಟ್ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್